ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತೊಂದು ಕಿಯೋಸ್ಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕಾರವಾರದ ಒಂದು ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಒಂದು ಕಿಯೋಸ್ಕ್. ಸೊ ಇಲ್ಲಿ ಹಲವಾರು ರೀತಿಯ ಒಂದು ಮರಿ ತಿಮಿಂಗಲದ ದಂತ ಅಂತೆ. ಸೊ ಹಲ್ಲು. ಸೊ ನೀವೇನ್ ನೋಡ್ತಾ ಇದ್ರ ಲೋವರ್ ಜಾಫ್ ವೇಲ್. ಸೊ ತಿಮಿಂಗಲದ ಒಂದು ಕೆಳಗಡೆ ದವಡೆಯ ಒಂದು ಹಲ್ಲು. ಸೊ ಇದು ಬಂದ್ಬಿಟ್ಟು ಕಾರವಾರದ ಒಂದು ಕಿಯೋಸ್ಕ್, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕಾರವಾರ. ಸೊ ಇದರ ಒಂದು ಕಿಯೋಸ್ಕ್. ಸೊ ಹಾಗೆ ನೀವು ಇಲ್ಲೇನ್ ನೋಡ್ತಾ ಇದ್ರ, ಸೊ ಇದು ಬಂದ್ಬಿಟ್ಟು ಡಾಲ್ಫಿನ್ ಅಸ್ಥಿಪಂಜರ. ಡಾಲ್ಫಿನ್ ಅಲ್ಲ ಸರ್ ಇದು. ಸೊ ನೀವು ನೋಡ್ತಾ ಇರೋದು ಏನು ಡಾಲ್ಫಿನ್ ಇರುತ್ತೆ. ಸೊ ಡಾಲ್ಫಿನ್ ಅಸ್ಥಿಪಂಜರ. ಸೊ ಹಾಗೆ ಡಾಲ್ಫಿನ್ ಹಾರ್ಟ್ ನೀವು ನೋಡ್ಬೋದು. ಇದು ಸಮುದ್ರದ ಕುದುರೆ. 4 ಚೇಂಬರ್ಸ್ ಇದೆಯಾ ಇದರಲ್ಲಿ. ಓಕೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರ ಹತ್ರ ಕೊಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಈ ಒಂದು ಕಿಯೋಸ್ಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಎಸ್ ಸರ್, ನಾವು ಸಬ್ ರಿಜನಲ್ ಸೈನ್ಸ್ ಸೆಂಟರ್ ಕಾರವಾರದಿಂದ ಬಂದಿರೋದು. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಸರ್, ಇದು ವೇಲ್ ಇಂದ ಸ್ಕೆಲಿಟನ್ ಸರ್. ವೇಲ್ ಲೋವರ್ ಜಾ ಸರ್. ಅಂದ್ರೆ ತಿಮಿಂಗಲದ ಒಂದು ಕೆಳಗೆ ದವಡೆ ಹಲ್ಲು ಸರ್. ದವಡೆ ಹಲ್ಲು. ಒಂದು ಮರಿ ತಿಮಿಂಗಲದು ಒಂದು ದವಡೆ ಹಲ್ಲು ಸರ್. ಇದು ಎಷ್ಟು ಮೀಟರ್ ಇದಿದೆ? ಇದು 12 ಫೀಟ್ ಇದೆ ಸರ್. 12 ಫೀಟ್ ಇದೆ. 80 kg ಪ್ಲಸ್ ಇದೆ ಸರ್. 80 kg ಸೊ ಜಾಸ್ತಿ. ಸಾಮಾನ್ಯವಾಗಿ ಒಂದು ತಿಮಿಂಗಲ ಎಷ್ಟು ತೂಕ ಬರ್ಬೋದು ಸರ್? 50 ಟನ್ ಗಟ್ಟಲೆ ಬರುತ್ತೆ ಸರ್. 80 ಟನ್ ತನಕ ಬರುತ್ತಾ? ಮರಿ ತಿಮಿಂಗಲಲ್ಲಿ 3 ಟನ್ ಗಿಂತ ಪ್ಲಸ್ ಇರುತ್ತೆ ಸರ್. ಸೊ ಈಗ ಈ ಕಡೆ ಬಂದ್ರೆ ನಮ್ದು ಡಾಲ್ಫಿನ್ ನ ಸ್ಕೆಲಿಟನ್ ಗಳು ಬರ್ತವೆ ಸರ್. ಇಲ್ಲಿ ಹಂಪ್ ಬ್ಯಾಕ್ ಡಾಲ್ಫಿನ್ ಅಂತ ಹೇಳ್ತೇವೆ ಸರ್ ಇದಕ್ಕೆ. ಹಾಗೆ ಇದ್ರದ್ದು ಸ್ಕೆಲಿಟನ್ ಬಗ್ಗೆ ಇದು 2012 ಅಲ್ಲಿ ನಮಗೆ ಸಿಕ್ಕಿರುವಂತದ್ದು. 2012 ಸಿಕ್ಕಿರುವಂತದ್ದು. ಹಾಗೆ ಇದು ಡಾಲ್ಫಿನ್ ನ ಸ್ಕೆಲಿಟನ್ ಹಾರ್ಟ್ ಸರ್. ಇದಕ್ಕೂ ಕೂಡ 4 ಚೇಂಬರ್ಸ್ ಗಳು ಇರ್ತವೆ ಸರ್ ಇದಕ್ಕೆ. ಇದನ್ನ ಏನಂತ ಹೇಳಿದ್ರೆ ಮನುಷ್ಯನ ಹಸ್ತನಿ ಸರ್. ಇದು ಮನುಷ್ಯನ ಯಾವ ತರ ಮನುಷ್ಯನ ಇದ್ ಮಾಡಿಸ್ಕೊಳ್ತಾರೆ ಸರ್ ಅಂದ್ರೆ ಇಕೋ ಫ್ರೆಂಡ್ಲಿ ಅಂದ್ರೆ ಮನುಷ್ಯ ಯಾವ ತರ ಅದಕ್ಕೆ ಆಟ ಆಡಿಸ್ತಾನ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ ದಲ್ಲೆಲ್ಲ ನೀವು ನೋಡಿರ್ಬಹುದು. ಅದಕ್ಕೆ ಯಾವ ತರ ಆಟ ಆಡಿಸ್ತದೆ, ಯಾವ ತರ ಇಕೋ ಫ್ರೆಂಡ್ಲಿ ತರ ಇರುತ್ತೆ, ಅದೆಲ್ಲ ನೀವು ನೋಡಿರ್ಬಹುದು. ಅದಕ್ಕೆ ಇಕೋ ಫ್ರೆಂಡ್ಲಿ ಅಂತ ಹೇಳ್ತಾರೆ ಸರ್. ಹಾಗೆ ಇಲ್ಲಿ ಬಂದು ಸಿ ಹಾರ್ಸ್ ಸರ್. ಇದನ್ನ ಏನಂತ ಹೇಳಿದ್ರೆ ಗಂಡನ್ನ ಮರಿ ಹಾಕತ್ತೆ ಸರ್. ಅಂದ್ರೆ ಹೆಣ್ಣು ಮರಿ ಹಾಕಲ್ಲ ಸರ್. ಎಲ್ಲಾ ಪ್ರಭೇದದಲ್ಲೂ ಹೆಣ್ಣು ಮರಿ ಹಾಕಿದ್ರೆ ಈ ಪ್ರಭೇದದಲ್ಲಿ ಗಂಡನ್ನ ಮರಿ ಹಾಕತ್ತೆ. ಇನ್ನೊಂದೇನಂತಂದ್ರೆ ಹೆಣ್ಣನ್ನ ಮರಿಯ ಎಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಗಂಡಿನ ಚೀಲಕ್ಕೆ ಹಾಕಿರುತ್ತೆ. ಅವಾಗ ಗಂಡನ್ನ ಪ್ರಿಸರ್ವ್ ಮಾಡಿ ರೆಡಿ ಮಾಡಿ ಒನ್ ಟೈಮ್ 150ರಿಂದ 200 ಮರಿಗಳನ್ನ ಒನ್ ಟೈಮ್ ಡೆವಲಪ್ ಮಾಡುತ್ತೆ ಸರ್. ಹಾಗೆ ಈ ಕಡೆ ಬಂದ್ರೆ ಗ್ರೀನ್ ಟರ್ಟೈಸ್ ಸರ್. ಸಮುದ್ರದ ಹಸಿರು ಆಮೆ ಅಂತ ಹೇಳ್ತಾರೆ ಸರ್. ಓಕೆ, ಇದು ಆಲಿವ್ ರೆಡ್ಲಿ ಸರ್. ಆಲಿವ್ ರೆಡ್ಲಿ ಸಣ್ಣ ಮರಿ ಸರ್. ಹಾಗೆ ಈ ಕಡೆ ಬಂದ್ರೆ ಸಮುದ್ರದ ದೊಡ್ಡದ ಹಸಿರು ಆಮೆ ಸರ್. ಇದು ನಮ್ಗೆ ಇದ್ರದ್ದು ಲೈಫ್ ಟೈಮ್ ಬಂದು 60 ಇಯರ್ಸ್ ಸರ್. ಇದಕ್ಕೆ 60 ಇಯರ್ಸ್. 60 ಇಯರ್ಸ್. ಇದಕ್ಕೆ ಬಂದು 40 to 45 ಇಂದ ಒಳಗಡೆ ಏಜ್ ಆಗಿರುತ್ತದೆ ಸರ್. ಅಂದ್ರೆ ಈಗ 40ರಿಂದ 45 ವರ್ಷ ಸರ್. ಸೊ ಈಗ ಏನಿದು ನೆಟ್ ಸರ್? ಇದು ನೆಟ್ ಸರ್. ಫಿಶ್ ಅನ್ನ ನಾವು ಕಲ್ಚರ್ ಮಾಡುವಂತದ್ದು ಸರ್. ಫಿಶ್ ಕಲ್ಚರ್ಗೋಸ್ಕರ ಉಪಯೋಗಿಸ್ತಾರೆ. ಇದು ನಮ್ದು ಮಾಡೆಲ್ ಪ್ರಮಾಣದಲ್ಲಿದೆ. ಇದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಅವ್ರನ್ನ. ಇಲ್ಲಿ ಕಾಣಿಸ್ತಾ ಇರೋದು ಇದ್ರ ಲೆವೆಲ್ಗೆ ನೀರನ್ನ ಇರುತ್ತೆ ಸರ್. ಇಷ್ಟುಗಳು ಮೇಲ್ಗಡೆ ಇರುತ್ತೆ ಸರ್. ಇದಕ್ಕೆ ನೆಟ್ ಹಾಕೊಂಡು ಫಿಶ್ ಅನ್ನು ಮರಿಗಳನ್ನ ಸಾಕಾಣಿಕೆ ಮಾಡಿ ಇವರು ಕೃಷಿ ಇಲಾಖೆಯವರು ಮೀನನ್ನ ಕೊಡ್ತಾರೆ ಸರ್. ಅದನ್ನ ಬೆಳವಣಿಗೆ ಮಾಡಿ ಅವರು ಸೇಲ್ ಮಾಡ್ಕೊಡ್ತಾರೆ ಸರ್. ಓಕೆ, ಈಗ ನಿಮ್ಮ ಒಂದು ಕಿಯೋಸ್ಕ್ಗೆ ಸುಮಾರು ಜನ ಬಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇವಾಗ ಅವರಿಗೆ ತುಂಬಾ ಜನ ಈಗ ಸಿ ಹಾರ್ಸ್ ಬಗ್ಗೆ ಆಗ್ಲಿ ಅಥವಾ ಡಾಲ್ಫಿನ್ ಬಗ್ಗೆ ಆಗ್ಲಿ, ವೇಲ್ ಬಗ್ಗೆ ಆಗ್ಲಿ, ಟರ್ಟೈಸ್ ಬಗ್ಗೆ ಆಗ್ಲಿ ಅವ್ರಿಗೆ ಯಾವುದೇ ಮಾಹಿತಿ ನೋಡಿರ್ತಾರೆ, ಓದಿರ್ತಾರೆ, ಬಟ್ ರಿಯಲ್ ಆಗಿ ಅವರು ನೋಡಿರಲ್ಲ ಸರ್. ಇಲ್ಲಿ ನಾವು ರಿಯಲ್ ಆಗಿ ಅವ್ರ ವೇಲ್ಗಳನ್ನ ಅವರಿಗೆ ಕೈಯಿಂದ ಮುಟ್ಟೆಯನ್ನ ತೋರಿಸ್ತಾ ಇದ್ದಾರೆ ಸರ್. ಈಗ ಅವರು ವಿಸಿಟರ್ಸ್ ಕೂಡ ಮುಟ್ಟೆಯನ್ನು ನೋಡ್ತಾ ಇದ್ದಾರೆ ಸರ್. ಈಗ ನಿಮ್ಮ ಒಂದು ಈಗ ಕಾರವಾರದ ಸಮುದ್ರ ತೀರದಲ್ಲಿ ನಾವು ಡಾಲ್ಫಿನ್ ಗಳನ್ನ ನೋಡಬಹುದು. ನೋಡಬಹುದು ಸರ್. 250ರಿಂದ 300 ಮೀಟರ್ ಒಳಗಡೆಗೆ ಸಂಜೆ ಟೈಮ್ ಅಲ್ಲಿ ಡಾಲ್ಫಿನ್ ಗಳನ್ನ ನಾವು ಕಣ್ಣಾರೆ ನೋಡಬಹುದು ಸರ್. ಓಕೆ ಸರ್, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9480 102238. ರಾಘವೇಂದ್ರ ಅಂತ. ಥ್ಯಾಂಕ್ ಯು ಸರ್.